ಸ್ನೇಹಿತರೆ, ನಿನ್ನೆ ದೇಶದ 15ನೇ ಉಪರಾಷ್ಟ್ರಪತಿಗಳಾಗಿ ತಮಿಳುನಾಡು ರಾಜ್ಯದ ಸಜ್ಜನ ರಾಜಕಾರಣಿ, ತಳಮಟ್ಟದಿಂದ ಕಾರ್ಯಕರ್ತನಾಗಿ ಬೆಳೆದು ಬಂದ ಸಾಮಾಜಿಕ ಕಾರ್ಯಕರ್ತರೂ ಆಗಿರುವ ಸಿಪಿ ರಾಧಾಕೃಷ್ಣನ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಇವರ ಬಗ್ಗೆ ಈಗಾಗಲೇ ನಮ್ಮ ರತಂ ಕನ್ನಡದಲ್ಲಿ ತಿಳಿಸಿದ್ದೇವೆ, ಹಾಗಾಗಿ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅನಂತರ ನಡೆದಂತಹ ಫೋಟೋ ಸೆಷನ್ನಲ್ಲಿ ದೇಶದ ಘನವೆತ್ತ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಮತ್ತು ನೂತನ ಉಪರಾಷ್ಟ್ರಪತಿಗಳ ಭಾವಚಿತ್ರವೊಂದು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಚರ್ಚೆಗೆ ಒಳಗಾಯಿತು. ಅಂದಹಾಗೆ ಆ ಭಾವಚಿತ್ರದಲ್ಲಿದ್ದ ಮೂವರೂ ಕೂಡ ನಗಣ್ಯ ಸಮಾಜದಲ್ಲಿ ಹುಟ್ಟಿ ತಳಮಟ್ಟದಿಂದ ಬೆಳೆದು ಬಂದು ಪ್ರಸ್ತುತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಚುಕ್ಕಾಣಿಯನ್ನ ಹಿಡಿದವರಾಗಿದ್ದಾರೆ. ಅವರ್ಯಾರೂ ಕೂಡ ರಾಜಕಾರಣಿಗಳ ವಂಶದಲ್ಲಿ ಹುಟ್ಟಿದವರಲ್ಲ, ಐಷಾರಾಮಿ ಜೀವನ ಅನುಭವಿಸಿದವರಲ್ಲ, ಯಾವುದೇ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ನಡೆಸಿದವರಲ್ಲ. ತಳಮಟ್ಟದಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಹಂತ ಹಂತವಾಗಿ ಬೆಳೆದು ನಾಯಕರಾಗಿ ಸಾಮಾನ್ಯರಿಂದ ಅಸಾಮಾನ್ಯರಾಗಿ ದೇಶದ ಚುಕ್ಕಾಣಿ ಹಿಡಿದವರು. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದ್ರೆ ಇದೇ ಅಲ್ವೇ? 2014ರಲ್ಲಿ ಜನರಿಂದ ಪ್ರಧಾನಿಯಾಗಿ ಆರಿಸಲ್ಪಟ್ಟ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುತ್ತಾ ಬೆಳೆದು ಸಂಘದ ಸ್ವಯಂ ಸೇವಕರಾಗಿ, ಪ್ರಚಾರಕರಾಗಿ, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಂತ ಹಂತವಾಗಿ ಬೆಳೆದು 12 ವರ್ಷಗಳ ಕಾಲ ಗುಜರಾತಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ, ಅನಂತರ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಅತ್ಯಂತ ಸುಸಜ್ಜಿತವಾಗಿ ಮುನ್ನಡೆಸ್ತಾ ಇದ್ದಾರೆ. ಘನವೆತ್ತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಕೂಡ ಅದೇ ರೀತಿ ಒಡಿಶಾದ ನಗಣ್ಯ ಬುಡಕಟ್ಟು ಸಮುದಾಯದಲ್ಲಿ ಜನಿಸಿ ತಮ್ಮ ಛಲ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದಲೇ ಮೇಲೆದ್ದು ಬಂದವರು. ಅವರ ಕುಟುಂಬವೂ ಕೂಡ ರಾಜಪರಿವಾರಕ್ಕೋ ರಾಜಕೀಯ ಪರಿವಾರಕ್ಕೂ ಸೇರಿದ ಕುಟುಂಬ ಆಗಿರಲಿಲ್ಲ. ಅತ್ಯಂತ ಕಷ್ಟಕರ ಪರಿಸ್ಥಿತಿಯನ್ನ ಎದುರಿಸುತ್ತಾ ಬಂದ ಕುಟುಂಬ ಆಗಿತ್ತು. ಶಿಕ್ಷಕಿಯಾಗಿ ಸಮಾಜವನ್ನು ತಿದ್ದುವ ಕರ್ತವ್ಯವನ್ನ ಮಾಡುತ್ತಾ ತಮ್ಮ ಛಲದಿಂದಲೇ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಥಮ ಪ್ರಜೆ ಅನಿಸಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಉಪರಾಷ್ಟ್ರಪತಿಗಳಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ತಮಿಳುನಾಡಿನ ಮೋದಿ ಅಂತಲೇ ಹೆಸರಾಂಕಿತ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕೂಡ ಹಂಬಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಂದ ಬಂದವರು. ಅವರ ಕುಟುಂಬದಲ್ಲಿ ಕೂಡ ಯಾವೊಬ್ಬರೂ ರಾಜಕಾರಣಿ ಆಗಿರಲಿಲ್ಲ. ಸಂಘದ ಸಂಪರ್ಕಕ್ಕೆ ಬಂದ ರಾಧಾಕೃಷ್ಣನ್ ಅವರು ಸಂಘದ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ಭಾಜಪದ ತಮಿಳುನಾಡಿನ ನಾಯಕರಾಗಿ ಬೆಳೆದವರು. ಅಂದಹಾಗೆ ತಮಿಳುನಾಡಿನಲ್ಲಿ ಭಾಜಪಕ್ಕೆ ಯಾವ ರೀತಿಯ ವಿರೋಧ ಇದೆ ಅನ್ನೋದು ನಾವೆಲ್ಲ ನೋಡಿದ್ದೇವೆ. ಅಂತಹ ವಿರೋಧದ ನಡುವೆಯೂ ಪಕ್ಷ ಕಟ್ಟಲು ಹಗಲಿರುಳು ಶ್ರಮಿಸಿ ತಮ್ಮ ಜೀವನವನ್ನೇ ಮುಡಿಪಾಗಿಸಿಟ್ಟ ಸಿಪಿ ರಾಧಾಕೃಷ್ಣನ್ ಅವರಿಗೆ ಅರ್ಹವಾಗಿಯೇ ಈಗ ಉಪರಾಷ್ಟ್ರಪತಿ ಹುದ್ದೆ ಒಲಿದು ಬಂದಿದೆ. ಬ್ಯೂಟಿ ಆಫ್ ಡೆಮೋಕ್ರಸಿ ಅಂದರೆ ಇದೇ ಅಲ್ವೇ? ಯಾವ ಅಂಬೇಡ್ಕರ್ ಅವರು ದೇಶದ ಸಂವಿಧಾನದ ಕರಡನ್ನು ರಚಿಸುವಾಗ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದ್ದರೋ ಅದು ಇಂದು ಸಾಕಾರವಾಗುತ್ತಾ ಇದೆ. ನಗಣ್ಯ ಸಮುದಾಯದವರು, ದೀನ ದಲಿತರು ಅರ್ಹತೆಯನ್ನು ಪಡೆದು ಪ್ರಜಾಪ್ರಭುತ್ವದ ಉನ್ನತ ಹುದ್ದೆಗೆ ಏರಬೇಕು ಅನ್ನುವ ಪರಿಕಲ್ಪನೆಗೆ ನಿಜವಾದ ಅರ್ಥ ಈಗ ಸಿಗುತ್ತಾ ಇದೆ. ಇದು ಸದಾ ಮುಂದುವರಿಯುತ್ತಾ ಇರಬೇಕು. ಇದೇ ಪ್ರಜಾಪ್ರಭುತ್ವದ ನಿಜವಾದ ಸೌಂದರ್ಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.